ಶ್ರೀಗುರುಭ್ಯೋ ನಮಃ ಹರಿ ಓಂ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೇಮಪೂರ್ವಕವಾದ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಒಂದು ಸುಭಾಷಿತ. ಸಂಸ್ಕೃತ ಸಾಹಿತ್ಯದಲ್ಲಿ ಸುಭಾಷಿತಗಳಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವಿದೆ. ಸುಭಾಷಿತಗಳಲ್ಲಿ ನೀತಿಯನ್ನು ಉಪದೇಶ ಮಾಡ್ತಾರೆ, ಸುಭಾಷಿತಗಳಲ್ಲಿ ಮಾರ್ಗೋಪದೇಶವನ್ನು ಮಾಡ್ತಾರೆ, ಸುಭಾಷಿತಗಳಲ್ಲಿ ಧರ್ಮೋಪದೇಶ, ಸುಭಾಷಿತ ಶ್ಲೋಕಗಳಲ್ಲಿ ವೇದಾಂತವನ್ನೂ ತಿಳಿಸ್ಕೊಡ್ತಾರೆ. ಧರ್ಮ, ನ್ಯಾಯ, ರೀತಿ, ವೇದಾಂತ ಎಲ್ಲವನ್ನು ಉಪದೇಶ ಮಾಡುವಂಥ ವಾಕ್ಯಗಳೇ ಸುಭಾಷಿತ. ಒಂದು ಸುಭಾಷಿತವನ್ನು ನನ್ನ ಪ್ರೀತಿಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಗಟ್ಟು ಮಾಡಿಸಿ ಅರ್ಥವನ್ನು ಹೇಳಿದ್ದಾರೆ. ಅಂಥ ಒಂದು ಸುಭಾಷಿತವನ್ನು ನಾನು ಹೇಳ್ತೇನೆ. ಜೀರ್ಯಂತಿ ಜೀರ್ಯತಃ ಕೇಶಾಃ ದಂತಾ ಜೀರ್ಯಂತಿ ಜೀರ್ಯತಃ ಜೀವನಾಶ ಧನಾಶ ಚ ಜೀರ್ಯತೋಪಿ ನ ಜೀರ್ಯತಿ. ಒಂದು ಪ್ರಸಿದ್ಧವಾದ ಸುಭಾಷಿತ. ಮತ್ತೊಮ್ಮೆ ಹೇಳ್ತೇನೆ. ಜೀರ್ಯಂತಿ ಜೀರ್ಯತಃ ಕೇಶಾಃ ದಂತಾ ಜೀರ್ಯಂತಿ ಜೀರ್ಯತಃ ಜೀವನಾಶ ಧನಾಶ ಚ ಜೀರ್ಯತೋಪಿ ನ ಜೀರ್ಯತಿ. ಪೂಜ್ಯ ಸದ್ಗುರುಗಳು ಮಹಾರಸಿಕರು ಈ ಶ್ಲೋಕವನ್ನು ಹೇಳಿದ್ದಾರೆ. ಜೀರ್ಯತಃ ಕೇಶಾಃ ಜೀರ್ಯಂತಿ. ಒಬ್ಬ ಮನುಷ್ಯನಿಗೆ ವಯಸ್ಸಾಯಿತು, 60, 70, 80, 85, 90, 95. ಅವನು ಜೀರ್ಣವಾಗ್ತಾ ಬಂದ, ವಯಸ್ಸಾಗ್ತಾ ಬಂತು. ವಯಸ್ಸಾಗುತ್ತಾ ಬಂದಂತೆ ಅವನ ಕೇಶಾಃ ಕೂದಲುಗಳು ಜೀರ್ಯಂತಿ ಬೆಳಗಾಗ್ಬಿಡುತ್ತೆ. ಕಪ್ಪಿತ್ತು ಮದುವೆ ನೋಡಿದರೆ ಒಳ್ಳೆ ರಾಜಕುಮಾರು ತರಹ ಕಾಣಿಸ್ತಾ ಇದ್ದ. ಇವನ್ ಯಾರ ಫೋಟೋ ಇದು? ನಂದೇ ಫೋಟೋ ಅಂತಾನೆ. ಅದು ನಂದಯ್ಯ. ಅದು ಭಾಳ ಚೆನ್ನಾಗಿದೆಯಲ್ಲ, ಅದು ನನ್ನ 26ನೇ ವಯಸ್ಸಿನ ಫೋಟೋ, ಇದು 94ನೇ ವಯಸ್ಸಿನ ಫೋಟೋ ಅಂತಾನೆ. ಹೇಗೆ ಕಾಣಿಸ್ತಾ ಇದ್ದಾನೆ? ವಯಸ್ಸಾಗುತ್ತಾ ಕೇಶಾಃ ಜೀರ್ಯಂತಿ. ಎಲ್ಲ ಕೂದಲುಗಳು ಬೆಳ್ಳಗಾಗುತ್ತವೆ, ಕೂದಲು ಉದುರಿ ಹೋಗುತ್ತವೆ, ಇದು ಸಹಜ. ದಂತಾ ಜೀರ್ಯಂತಿ ಜೀರ್ಯತಃ. ಹಲ್ಲು ವೀಕ್ ಆಗಿಬಿಡುತ್ತೆ. ವಯಸ್ಸಾದ ಮೇಲೆ ಹಲ್ಲುಗಳಿಗೆ ಶಕ್ತಿ ಕಮ್ಮಿ ಆಗುತ್ತೆ, ಹಲ್ಲಲ್ಲಿ ಹುಳುಕ ಬರುತ್ತೆ, ಹಲ್ಲುಗಳಲ್ಲಿ ನಿಶಕ್ತಿ ಉಂಟಾಗಿಬಿಟ್ಟು ಕೋಡ್ಬಳೆ ಕೊಟ್ಟರೆ ತಿನ್ನಕ್ಕಾಗಲ್ಲ, ಜಜ್ಗೋಡಿ ಅಂತ ಹೇಳ್ತಾನೆ. ಕೋಸಂಬರಿ ಕೊಟ್ಟರೆ ಕಡಲೆಬೇಳೆ ಅಗ್ಗಿಕ್ಕಾಗಲ್ಲ, ಅದನ್ನು ಮಿಕ್ಸಿ ಮಾಡಿಕೊಂಡು ಕೊಡಿ ಅಂತ ಕೇಳ್ತಾನೆ. ಇದು ಸಹಜ. ಮನುಷ್ಯನಿಗೆ ವಯಸ್ಸಾಗುತ್ತಾ ಬಂದಂತೆ ಎಲ್ಲ ಕೂದಲುಗಳು ಬೆಳಗಾಗುತ್ತವೆ.
ಹಲ್ಲುಗಳೆಲ್ಲವೂ ಕೂಡ ಉದುರುತ್ತಾ ಹೋಗುತ್ತವೆ. ಆದರೆ ಜೀವನಾಶ ಧನಾಶ ಚ ಜೀರ್ಯತೋಪಿ ನ ಜೀರ್ಯತಿ, ಎರಡು ಮಾತ್ರ ಜೀರ್ಣವಾಗುವುದಿಲ್ಲ, ಮುಪ್ಪಾಗುವುದಿಲ್ಲ. ಒಂದು ಜೀವನಾಶ, ಜೀವನ ಆಶ, ಜೀವನ ಇನ್ನೂ ಬದುಕಿರಬೇಕು. ಒಬ್ಬ ಮನುಷ್ಯನಿಗೆ 99 ವರ್ಷ ವಯಸ್ಸಾಯಿತು, ಆರೋಗ್ಯವಿಲ್ಲ, 28 ರೋಗಗಳು, ಮಂಗಳಾರತಿ ತಗೊಂಡ್ರೆ ಉಷ್ಣವಾಗುತ್ತೆ, ತೀರ್ಥ ತಗೊಂಡ್ರೆ ನೆಗಡಿ ಆಗುತ್ತೆ. ಅಂಥ ಸ್ಥಿತಿಯಲ್ಲಿದ್ದಾನೆ. ಸ್ವಾಮಿ, ನೀವು 99 ವರ್ಷ ವಯಸ್ಸಾಗಿದೆ, ಸಾಕಾ, ಇನ್ನು ಹೊರಡಿ ಅಂತಂದರೆ, ಇನ್ನು 1 ವರ್ಷನಪ್ಪ, 100 ವರ್ಷವಾಗಿಬಿಟ್ರೆ ನನಗೆ ಶತಮಾನ ಮಹೋತ್ಸವ ಮಾಡ್ಕೊಂಡು ಹೋಗ್ತೀನಿ ಅಂತಾನೆ. 100 ಆಯಿತು, ಇವಾಗ ಹೊರಡ್ತೀರ, ನನಗೆ ಕನಕಾಭಿಷೇಕವಾಗಬೇಕಾಗಿದೆ, ಮರಿಮಗ ಹುಡ್ತಾ ಇದ್ದಾನೆ, ಅದಾದಮೇಲೆ ಹೋಗ್ತೀನಿ ಅಂತಾನೆ. ಎಷ್ಟೇ ವಯಸ್ಸಾದರೂ ಮನುಷ್ಯನಿಗೆ ಇನ್ನೂ ಬದುಕಿರಬೇಕು ಅನ್ನುವಂಥ ಆಶೆ ಮಾತ್ರ ಜೋರಾಗಿರುತ್ತದೆ. ಯಾಕೆ? ಮುಂದೆ ಆನಂದ ಸಿಕ್ಕಬಹುದೇನೋ ಎನ್ನುವಂಥ ಒಂದು ಆಸೆ. ಪ್ರತಿಯೊಬ್ಬ ಮನುಷ್ಯನಿಗೂ ವಿಷಯ ಭೋಗದಿಂದ ಆನಂದ ಸಿಕ್ಕೀತು ಎನ್ನುವಂಥ ಭ್ರಮೆ ಇದೆ. ಇಲ್ಲಿಯವರೆಗೆ ಆನಂದ ಸಿಕ್ಕಲಿಲ್ಲ, ಮುಂದೆ ಮರಿಮಗ ಹುಟ್ಟುಬಿಟ್ರೆ ಆನಂದ ಸಿಕ್ಕೀತು, ಶತಮಾನ ಮಹೋತ್ಸವ ಮಾಡ್ಕೊಂಡ್ಬಿಟ್ರೆ ನನಗೆ ಆನಂದ ಸಿಕ್ಕೀತು, ಮನೆ ಕಟ್ಟಿಸ್ತಾ ಇದ್ದೀನಿ, ಈ ಮನೆ ಗೃಹ ಪ್ರವೇಶವಾಗಿಬಿಟ್ರೆ ಆನಂದ ಸಿಕ್ಕೀತು. ತನ್ನ ಒಳಗಿರುವಂಥ ಬ್ರಹ್ಮಾನಂದವನ್ನು ಅರ್ಥ ಮಾಡಿಕೊಳ್ಳಲಾರದೆ, ವೇದಾಂತ ವಿಚಾರವನ್ನು ಮಾಡದೆ, ವೇದಾಂತ ಹೇಳ್ತಾ ಇದೆ, ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ಆನಂದಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ, ಆನಂದೇ ನ ಜಾತಾನಿ ಜೀವಂತಿ, ಆನಂದಂ ಪ್ರಯಂತಿ ವಿಸಂವಿಶಂತೀತಿ. ಆನಂದವೇ ಪ್ರಪಂಚದ ಸ್ವರೂಪ, ಆನಂದವೇ ಪ್ರಪಂಚದಲ್ಲಿ ಎಲ್ಲ ಕಡೆ ಇದೆ, ಜೀವನ ಸ್ವರೂಪವೇ ಬ್ರಹ್ಮಾನಂದ ಅಂತ ಹೇಳ್ತಾ ಇದೆ. ಇದು ಅರ್ಥವಾಗದಿರುವುದರಿಂದ ಜಾಸ್ತಿ ವರ್ಷ ಬದುಕಿದರೆ ಆನಂದ ಸಿಕ್ಕತ್ತೆ ಎನ್ನುವಂಥ ಭ್ರಮೆ. ಆದ್ದರಿಂದ ಜೀವನಾಶ ನಗೀರ್ಯತೆ, ಇನ್ನೂ ಹೆಚ್ಚು ಕಾಲ ಬದುಕಿರಬೇಕು ಎನ್ನುವಂಥ ಆಶೆ ಮಾತ್ರ ಎಂದೆಂದಿಗೂ ಇವನಿಗೆ ಜೀರ್ಣವಾಗ್ತಾ ಇಲ್ಲ. ಒಂದು. ಎರಡನೇದು ಧನಾಶಾಚ, ಧನಾಶ, ಹಣದ ಆಸೆ. ನಾಳೆ ಸಾಯ್ತಾ ಇದ್ದಾನೆ, ಆದರೂ ಕೂಡ ಇವತ್ತವನು ಯಾವ ಬ್ಯಾಂಕಿನಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರೋ ಅದು ದುಡ್ಡು ಹಾಕಬೇಕು ಅಂತ ಹೋಗ್ತಾನೆ. ಎಂಥ ಅನ್ಯಾಯವಿದು. ನಾನೊಬ್ಬರು ನೋಡಿದ್ದೆ, ಹೆಸರು ಹೇಳೋದು ಬೇಡ, ಅವರಿಗೆ 82 ವರ್ಷ ವಯಸ್ಸಾಗಿತ್ತು, BP ಇತ್ತು, ಶುಗರ್ ಇತ್ತು, 28 ರೋಗ, 5 ಜನ ಮಕ್ಕಳಿದ್ರು. ಒಬ್ಬ ಮಗನೂ ಕೂಡ ಅವರು ನೋಡ್ಕೋತಾ ಇದ್ದಿಲ್ಲ. ಹಾಗಾಗಿ ನಮ್ಮ ಅಲ್ಲಿ ಆಶ್ರಮಕ್ಕೆ ಬಂದು, ರಾಜೇಶ್ವರಿ ಕಾಫಿ ಮಾಡಿಕೊಡು ಅನ್ನೋರು, ರಾಜೇಶ್ವರಿ ಒಂಚೂರು ಕೋಡ್ಬೇಳೆ ಕೊಡಮ್ಮ ಅಂತ ತಿಂತಾಯಿದ್ರು. ಅವರಿಗೆ ಅಷ್ಟು ವಯಸ್ಸಾಗಿದ್ದರೂ ಕೂಡ ವೇದಾಂತದಲ್ಲಿ ಆಸಕ್ತಿ ಇಲ್ಲ. ನಾನು ನೋಡಕ್ಕೆ ಬರ್ತಾಯಿದ್ರು, ಮಾತಾಡಿಸ್ತಾಯಿದ್ರು. ಅವರು ಮಗುವಿಗೆ ದುಡ್ಡು ಬೇಕಪ್ಪ ಅಂದರು. ನಾನೇ ಬಡವ, ಅವತ್ತಿನ ಕಾಲದಲ್ಲಿ 10, 15, 20 ರೂಪಾಯಿ ಕೊಡ್ತಾಯಿದ್ದೆ. ಒಬ್ಬರು ನನ್ನನ್ನು ನೋಡಬೇಕು ಅಮೇರಿಕಾದಿಂದ ಬಂದರು. ಅವರು ಉಪನ್ಯಾಸ ಏನೋ ಮಾಡಿದೆ, ಅವರಿಗೆ ವಿಷಯ ತಿಳಿಸ್ದೆ. ಇವರು ಕೂತ್ಕೊಂಡಿದ್ದರು. ಇವರು ಯಾರು ಅಂತಂದರು, ಮುದುಕರು ಬಹಳ ಬೇಕಾದವರು ಒಂದೇ. ಅವತ್ತಿನ ಕಾಲದಲ್ಲಿ ಆ ಅಮೇರಿಕನವರಿಗೆ 400 ರೂಪಾಯಿ ಕೊಟ್ಟ, 400. ಅವ್ರಿಗೆ ಬಹಳ ಸಂತೋಷವಾಯಿತು. ಆತ ವಾಪಸ್ ಹೊರಟೋದ ಮನೆಗೆ. ಆಮೇಲೆ ನನಗೆ, ರಾಜು 400 ರೂಪಾಯಿ ಸಿಕ್ಕಿದೆ, ಇನ್ನೇನಾದರೂ ಮಾಡಿ 100 ರೂಪಾಯಿ ಭರ್ತಿ ಮಾಡಿಬಿಟ್ಟು ಬ್ಯಾಂಕಿಗೆ ಹಾಕಬೇಕಪ್ಪ ಇದನ್ನು ಅಂತ ಹೇಳ್ತಾಯಿದ್ರು. ನನಗೆ ಆಶ್ಚರ್ಯವಾಯಿತು. ಆರೋಗ್ಯ ಸರಿಯಾಗಿಲ್ಲ, ಶಿಥಿಲವಾಗಿದ್ದಾರೆ, ಮಕ್ಕಳು ಯಾರು ನೋಡ್ಕೋತಾ ಇಲ್ಲ, ಆದರೂ ಕೂಡ 400 ರೂಪಾಯಿಯನ್ನು 500 ರೂಪಾಯಿ ಮಾಡಬೇಕು ಅಂತ ಆಸೆ. 500 ಆಯಿತು, ಏನಾದರೂ ಮಾಡಿ 1000 ಮಾಡಿಬಿಟ್ಟು ಬ್ಯಾಂಕಿಗೆ ಹಾಕಿಬಿಡೋಣ ಅಂತ ಹೇಳಿದರು. ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ ಹಾಕಿದರೆ ಡಬ್ಬಲ್ ಆಗುತ್ತಂತೆ. 1000 ರೂಪಾಯಿ ಹಾಕಿದ 2000 ರೂಪಾಯಿ ಬದುಕಿರಲ್ಲ ಇವರು.
ಆದರೂ ಕೂಡ ಮನುಷ್ಯನಿಗೆ ಧನಾಶ, ದುಡ್ಡು ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತ ಹೋಗ್ತಾನೆ. ಇದು ಭಗವಂತನ ಮಾಯೆ. ಎಲೆಯ ಮಾನವರೇ, ನೀವು ಯಾವತ್ತೂ ಕೂಡ ಇನ್ನೂ ಜಾಸ್ತಿ ವರ್ಷ ಬದುಕಿರಬೇಕು ಅಂತ ಇಷ್ಟಪಡಬೇಡಿ. ಭಗವಂತನ ಅನುಗ್ರಹದಿಂದ ಎಷ್ಟು ವಯಸ್ಸು ನಮಗಿದೆಯೋ ಅಷ್ಟು ವರ್ಷ ಸಾಕು. ನಾವೇನು ಮಾಡಬೇಕು? ಇರುವಂಥ ವಯಸ್ಸಿನಲ್ಲಿ ಆರೋಗ್ಯವಾಗಿರುವಾಗ ವೇದಾಂತವನ್ನು ಚಿಂತನೆ ಮಾಡ್ತಾ ಬಾ. ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವೇದಂ ವಿಶ್ವಂ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ ನ ಸ ಭೂಯೋಭಿಜಾಯತೆ ಆತ್ಮೈವೇದಂ ಸರ್ವಂ. ಇಂಥ ವೇದಾಂತ ವಾಕ್ಯಗಳ ಅರ್ಥವನ್ನು ವಿಚಾರ ಮಾಡುತ್ತಾ ಬಂದರೆ ನಾನು ಹುಟ್ಟೂ ಇಲ್ಲ, ನಾನು ಸಾಯುವುದೂ ಇಲ್ಲ ಅನ್ನುವಂಥ ಆತ್ಮಜ್ಞಾನವನ್ನು ಪಡೆದುಕೊಂಡು ಕೃತಾರ್ಥನಾಗುತ್ತಾನೆ. ವೇದಾಂತಾಧ್ಯಯನ ಮಾಡದೆ ಹೋದರೆ ಬರೀ ಪುಣ್ಯ ಕರ್ಮಗಳನ್ನು ಮಾಡುತ್ತಾ ಅಷ್ಟರಿಂದಲೇ ಸಂತೃಪ್ತನಾಗಿದ್ದು ಬಿಟ್ಟರೆ ಅಂಥವರಿಗೆ ಜೀವನಾಶ, ಇನ್ನೂ ಕೊಂಚ ಕಾಲ ಬದುಕಿರಬೇಕು. ಧನಾಶಾಚ, ಧನ ಸಂಪಾದನೆ ಮಾಡಬೇಕು. ಇರುವಂಥ ಹಣವನ್ನು ದ್ವಿಗುಣಗೊಳಿಸಬೇಕು, ತ್ರಿಗುಣಗೊಳಿಸಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಇದು ಭಗವಂತನ ಮಾಯೆ. ವಿವೇಕಿಗಳಾದವರು, ಮುಮುಕ್ಷು ಜನಗಳು ಎಂದೆಂದಿಗೂ ಕೂಡ ಇಂಥ ಮಾಯಾಪಾಶಕ್ಕೆ ಸಿಕ್ಕಿಕೊಳ್ಳಬಾರದು ಎನ್ನುವಂಥ ಸಂದೇಶವನ್ನು ಈ ಸುಭಾಷಿತ ಹೇಳ್ತಾ ಇದೆ. ಜೀರ್ಯಂತಿ ಜೀರ್ಯತಃ ಕೇಶಾಃ ದಂತಾ ಜೀರ್ಯಂತಿ ಜೀರ್ಯತಃ ಜೀವನಾಶ ಧನಾಶ ಚ ಜೀರ್ಯತೋಪಿ ನ ಜೀರ್ಯತಿ. ಶರೀರ ಎಷ್ಟೇ ಜೀರ್ಣವಾಗುತ್ತಿದ್ದರೂ ಸಾಯುತ್ತಿದ್ದರೂ ಕೂಡ ಇನ್ನೂ ಬಹಳ ಕಾಲ ಬದುಕಬೇಕು, ಇನ್ನೂ ಹೆಚ್ಚು ಸಂಪಾದನೆಯನ್ನು ಮಾಡಬೇಕು ಎನ್ನುವಂಥ ಮಾಯೆಗೆ ಸಿಕ್ಕಿಕೊಂಡು ಅಜ್ಞಾನಿಗಳು ನರಳಾಡುತ್ತಾರೆ. ಹಾಗಾಗಬಾರದು ಎನ್ನುವಂಥ ಸಂದೇಶವನ್ನು ಈ ಸುಭಾಷಿತ ಹೇಳ್ತಾ ಇದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಹಾಗೂ ಪರಮ ಪೂಜ್ಯ ಸದ್ಗುರುವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಅನುಗ್ರಹದಿಂದ ನಾವುಗಳು ಹೆಚ್ಚು ಹೆಚ್ಚಾಗಿ ವೇದಾಂತ ಸಂದೇಶಗಳನ್ನು ಶ್ರವಣ ಮಾಡೋಣ. ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ ಅರ್ಥಾನುಸಂಧಾನ ಮಾಡುತ್ತಾ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಂಡು ಕೃತಾರ್ಥರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.